ಈ ಒಂದು ವೇದಿಕೆಯಲ್ಲಿ ಸದ್ಗುರು ಶ್ರೀ ಶಂಕರಾನಂದ ಪರಮಹಂಸ ಆಶ್ರಮ ಹೊಸೂರವ್ರು ಪರಮಾನಂದ ಸ್ವಾಮಿಗಳು ಅಪ್ಪಾಜಿಗಳು ಏನೈತ್ರ 26ನೇ ತಾರೀಕು ರೀ ಅಲ್ಲಿ ಕಾರ್ಯಕ್ರಮ ಐತ್ರಿ. 26ನೇ ತಾರೀಕು ಹಿಡಿದ 28ನೇ ತಾರೀಕು ತನಕ ದಯವಿಟ್ಟು ಎಲ್ಲರೂ ತಾವುಗಳು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿ ಏನಪ್ಪ ಅಂತಂದ್ರೆ ಆಶೀರ್ವಚನ ಕೇಳಿ ಪುನೀತರಾಗ್ರಿ. ಅತಿ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕಂತಂದ್ರೆ ರೀ, ಅಪ್ಪಾಜಿಗಳ ಮಹಿಮೆ ಇನ್ನೊಂದು ಮಹಿಮೆ ಆಗೈತಿ. ಇದೀಗ ನಮಗೆ ಒಂದು ಸುದ್ದಿ ಬಂತು. ನಮ್ಮ ಈರಪ್ಪ ಒಟ್ಟುಗುಡಿ ಅಂತ ಒಬ್ಬ ಭಕ್ತ ಅಪ್ಪಾಜಿಗಳ ಮೇಲೆ ದುಡುಕಿ ಮಾಡಿದರು. ಅವರು ನಮ್ಮ ಅರಳಿಕಟ್ಟಿ ಗೌಡರು ಅವರ ಮಾರ್ಗದರ್ಶನ ನೋಡ್ರಿ. ಒಂದು ಯಾವಾಗಲೂ ಹೆಂಗಿರ್ತೈತೆ ಅಂದ್ರೆ ಸತ್ಸಂಗ ರೀ, ನಾವು ಒಬ್ಬನಿಂದ ಸಾಧಿಸ್ತಾನೆ ತೊಗೊಂಡ್ರೆ ಎಂದೂ ಸಾಧ್ಯ. ಇವತ್ತು ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗೋಕ್ಕೆ ಕಾರಣ ಮುಖ್ಯ ಯಾರಪ್ಪ ಅಂತಂದ್ರೆ ನೀವೆಲ್ಲ ಸದ್ಭಕ್ತರು. ಅದರ ಜೊತೆ ಹೂಗಾರ ಬಂಧುಗಳ ಪ್ರೇಮ, ಬುದ್ಧಿ ಅಪ್ಪಾಜಿಗಳ ಒಂದು ಆಶೀರ್ವಾದ, ದೇವಿ ಆಶೀರ್ವಾದ, ಗುರುಗಳ ಆಶೀರ್ವಾದ ಎಲ್ಲ ಕೂಡಿ ಇವತ್ತು ನಮಗೆ ಒಂದು ಸತ್ಸಂಗದ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಕತ್ತೀವಿ. ಅವರು ಈರಪ್ಪ ಒಟ್ಟುಗುಡಿ ಅವ್ರು ತಮ್ಮ ಒಂದು ಸ್ವಲ್ಪ ಎದ್ದು ನಿಂದ್ರಪ್ಪ, ಎದ್ದು ನಿಂತು ಅಜ್ಜ ನಮಸ್ಕಾರ ಮಾಡು. ನಿನಗೆ ನಾವು ಒಂದೇ ಏನಪ್ಪ ವಿನಂತಿಪ್ಪ ಅಂದ್ರೆ ಯಾವತ್ತೂ ನೀನು ಏಕನಿಷ್ಠೆ ಒಂದು ಗುರುಭಕ್ತಿಯಾಗಿ ಏನಪ್ಪ ಅಂತಂದ್ರೆ ನೀನು ಸೇವೆ ಮಾಡ್ಕೊತ ಹೋಗಪ್ಪ, ನಿನಗೆ ಒಳ್ಳೇದಾಕೈತಿ. KPTCLದಾಗ ಏನೈತಿಲ್ಲ ಅವ್ರು ನೌಕರಿ ಸಿಕ್ಕೈತಿ. ಚಪ್ಪಾಳೆ ಮೂಲಕ ಅಪ್ಪಾಜಿಗಳ ಒಂದು ಜೀವ ಶಕ್ತಿ ಯಾವ ರೀತಿ ಐತೆ ಅನ್ನೋದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ತೋರಿಸು. ಏನಾಗೈತಪ್ಪ ಅಂತಂದ್ರೆ ರೀ, ಕಂತೆ ಕಟ್ಟುವುದು, ಪ್ರಾಣ ಕೇಳೋದು ಇದಿಲ್ಲ. ನಾವು ಏನೇ ಹೇಳಿದರೂ ಕೂಡ ಸತ್ಯವಾಗಿರ್ತಕ್ಕಂಥ ಅಪ್ಪಾಜಿಗಳ ಮಹಿಮೆ ಇವತ್ತು ಆಗಾಕೈತೆ. ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯನ ಮೇಲೆ ದುಡುಕಿ ಮಾಡ್ಕೊಂಡವರು ಕಳ್ಕೊಂಡವ್ರು ಯಾರೂ ಇಲ್ಲ. ನಾ ಇನ್ನೊಮ್ಮೆ ಹೇಳ್ತೇನೆ ರೀ, ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಮೇಲೆ ದುಡುಕಿ ಮಾಡಿದವರು ಕಳ್ಕೊಂಡವ್ರು ಯಾರೂ ಇಲ್ಲ. ಪಡ್ಕೊಂಡವ್ರ ಬಾಳ್ದವರು ಚಪ್ಪಾಳೆ ಮೂಲಕ ಇದನ್ನು ಯಾಕಂದ್ರೆ ಮಹಿಮಾ ಅವ್ರದ್ದು ಹಂಗೈತ್ರಿ. ತಮ್ಮಾಗೇನಿತ್ತಪ್ಪ ಅಂತಂದ್ರೆ ನೌಕರಿ ಎಲ್ಲ ಥರದಿಂದ ನನ್ನ ಹಿಂದೆ ಗುರುನಾಥ ಇರಲಿ. ಅವರು ಘೋಷಣೆನೂ ಮಾಡಿದ್ರು ಮುಂದಿನ ತಿಂಗಳು ಪ್ರಸಾದ ವ್ಯವಸ್ಥೆ ನಮ್ಮದೇ ಇರಲಿ ಅಂತ ಅನ್ನೋದು. ಅದಕ್ಕೂ ಕೂಡ ಚಪ್ಪಾಳೆ ಮೂಲಕ ನೀವು ಅವ್ರ ಸೇವೆಗೆ ಅವಕಾಶ ಮಾಡಿಕೊಡ್ರಿ. ಮುಂದಿನ ತಿಂಗಳು ಏನಪ್ಪ ಅಂತಂದ್ರೆ 29ನೇ ತಾರೀಕು ಬರ್ತದ್ರಿ ಡಿಸೆಂಬರ. ನಾವೆಲ್ಲರೂ ಕೂಡ್ಕೊಂಡು ಏನಪ್ಪ ಅಂತಂದ್ರೆ ಕಾರ್ತಿಕ್ ಮಾಸ ಮಾಡೋಣ. ನೀವೆಲ್ಲ ಯಾಕೆ ಪ್ರತಿ ವರ್ಷ ನಾವು ವಾಡಿಕೆ ಆದಂಗೆ ಈ ವರ್ಷವೂ ಕೂಡ ನಾವು ಕಾರ್ತಿಕ್ ಮಾಸ ಮಾಡೋಣ. ನಮ್ಮಲ್ಲಿರ್ತಕ್ಕಂಥ ಮಾಡಿದ್ದೀವಿ ರೀ, ಈ ವರ್ಷವೂ ಮಾಡೋಣ. ಭಾಳ ಚಂದ ಆಕೈತಿ ಕಾರ್ಯಕ್ರಮ. ನೀವು ಆದಷ್ಟು ಬೇಗ ಬಂದ್ರಪ್ಪ ಅಂತಂದ್ರೆ ಒಂದು ವಿನೂತನ ಕಾರ್ಯಕ್ರಮ ಮಾಡೋಣ. ಇಲ್ಲೆಲ್ಲ ಹೆಣ್ಮಕ್ಳು ತಾಯಿಂದ್ರೆ ಬಂದೈತಿಲ್ಲ, ರಂಗೋಲಿ ಹಾಕ್ರಿ. ರಂಗೋಲಿ ಹಾಕಿ ಅಲ್ಲೆಲ್ಲ ಪಂಕ್ತಿ ಇಡೋಣ. ಒಂದು ಒಳ್ಳೆ ಕಾರ್ಯಕ್ರಮವನ್ನು ಏನೈತಲ್ಲ ನಾವು ಮಾಡೋಣ. ಇದ್ರ ಜೊತೆಗೆ ಇನ್ನೊಂದು ನೀವು ಮಾನ್ಯ ನಮಗೊಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿರಿ. ಮಾಲಿಂಗೇಶ್ವರ ಸುಕ್ಷೇತ್ರ ಮಾಲಿಂಗೇಶ್ವರ ಪಾದಯಾತ್ರೆಗೆ ಹೋಗುವಂಥ ಒಂದು ಸೌಭಾಗ್ಯ ನಮಗೆ ಏನಪ್ಪ ಸಂದರ್ಭನ ಒದಗಿಸ್ಕೊಡ್ತು. ಅದು ಯಾರಿಗುಂಟು ಯಾರಿಗಿಲ್ಲ ಲಾಭ ಅಂತನ್ನುವಂಗೆ ನೀವೆಲ್ಲ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ ಕಾರ್ಯಕ್ರಮ ಯಶಸ್ವಿ ಮಾಡಿದ ನಿಮ್ಮೆಲ್ಲರಿಗೂ ನಿಮ್ಮ ಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ನಾವು ಸಲ್ಲಿಸ್ತೀವಿ. ಅದ್ರೊಳಗೆ ಏನೈತಿರಲ್ಲ ಕಾರ್ಯಕ್ರಮ ಇಷ್ಟ ವಿಷಯ ಆಯ್ತು ಮಾಲಿಂಗೇಶ್ವರ ಹಬ್ಬಗಳ ನಾವು ಸುದೀರ್ಘ ಮುಂದಿನ ತಿಂಗಳು ಹೇಳ್ತೇನೆ. ಸುದೀರ್ಘವಾಗಿ ಯಾರ್ಯಾರು ಭಾಳ ಮಂದಿ ಏನಪ್ಪ ಅಂತಂದ್ರೆ ಸೇವಾ ಮಾಡ್ಯಾರ. ಮಕ್ಕಳು ಹಿಡಿದ ತಾಯಂದಿರು, ವಯಸ್ಸಾದವರು ಕೂಡ ಏನಪ್ಪ ಅಂತಂದ್ರೆ ಅಲ್ಲಿ ತನಕ 15 ಕಿಲೋಮೀಟ್ರ್ ಅಪ್ಪಾಜಿಗಳ ಒಂದು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಏನಪ್ಪ ಅಂತಂದ್ರೆ ಭಕ್ತಿ ಸೇವಾ ಮಾಡಿದ್ರು. ಅದನ್ನೆಲ್ಲ ನಾನು ಸುದೀರ್ಘವಾಗಿ ಹೇಳ್ತಾನೋ ಮುಂದಿನ ಸಲ. ಇದು ನೋಡ್ರಿ ಟೈಮ್ ಭಾಳ ಆಗೈತಿ. ಆದ್ರೆ ನೀವೆಲ್ಲ ಭಕ್ತರ ಒಂದು ಸಹಕಾರ ಏಕನಿಷ್ಠೆ ಹೆಂಗೈತಪ್ಪ ಅಂತಂದ್ರೆ ಈ ಒಂದು ಗುರುವಂದನ ಕಾರ್ಯಕ್ರಮ ಒಂದು ಆಧ್ಯಾತ್ಮಿಕ ಒಂದು ಇತಿಹಾಸದಾಗನೇ ನಮ್ಮ ಗುರು ಪರಂಪರೆ ಒಳಗೆ ಒಂದು ಹೊಸ ಕ್ರಾಂತಿ ಮೂಡ್ಸಕತ್ತೈತೆ ಅನ್ನುವಂಥದ್ದನ್ನು ಪ್ರೇಮದ ನೋಡ್ರಿ. ನಾವು 4 ಮಂದಿ ಹೋಗ್ಬೇಕನ್ನುವಂಥದ್ದು ಹೋಗಿ ಎಷ್ಟು ಮಂದಿ ಆತ ನಾವು ತಿಳ್ಕೊಂಡಿದ್ವಿ. ಒಂದು 10 ಮಂದಿ ಹೋಗಿವತ್ತು ಅಷ್ಟೇ ತಿಳ್ಕೊಂಡಿದ್ವಿ. ಅಲ್ಲಿ 100 ಮಂದಿ ಹೋದರು. ಮತ್ತು ಮುಂದೆ ಹೋಗಿ ನೋಡ್ರಿ, ಮುಂದೆ ಹೋಗಿ ಏನೈತ್ರಪ್ಪ ಅಂತಂದ್ರಿ ಮಾಲಿಂಗೇಶ್ವರ ಹಬ್ಬಗಳು ನಮ್ಮ ಬೋಜು ಅಣ್ಣ ಹೂಗಾರ ಅವ್ರನ್ನ ಭಾಳ ಪ್ರೇಮದಿಂದ ಏನೈತಪ್ಪ ಅಂದ್ರೆ ಸನ್ಮಾನ ಮಾಡಿದ್ರು. ದಯವಿಟ್ಟು ಚಪ್ಪಾಳೆ ಮಾಡಬೇಕು, ಜೋರ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಅಂಥ ಗುರುಗಳು ಏನಪ್ಪ ಅಂದ್ರೆ ಅವ್ರಿಗೆ ಬೋಜು ಅನ್ನೋಗೆ ಆಶೀರ್ವಾದ ಮಾಡಿರಿ. ಬಂದಿದ್ದ ಕಾಣಿಕಾ ಸರಿಕೆ ಏನೈತಲ್ಲ ಅದನ್ನು ಅವ್ರಿಗೆ ತಿರ್ಗಿ ಕೊಟ್ಟು ಇದನ್ನು ಯಥೇಚ್ಛವಾಗಿ ನೀವು ಹೂಗಾರ ಬಂಧುಗಳು ಹೂವಿನಂಥ ಮನಸ್ಸಿನವ್ರು ನೀವು ಈ ಕಾರ್ಯಕ್ರಮವನ್ನು ಗುರುಗಳನ್ನು ಬೆಳೆಸ್ಕೊತ ಹೋಗ್ರಿ ಅನ್ನೋ ಒಂದು ಮಾತನ್ನು ಎಲ್ಲ ಸಾರ್ವಜನಿಕವಾಗಿ ಹೇಳಿದರು.
ನೀವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟರಿ. ನಿಮಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದರೊಳಗೂ ಮುಖ್ಯವಾಗಿ ಮಕ್ಕಳು ಏನಪ್ಪ ಅಂತಂದ್ರೆ ನಮ್ಮ ಅರಳಿಕಟ್ಟಿ ಹುಡುಗರು ಮತ್ತು ಬೇವ್ರ ತಮ್ಮ ಇಲ್ಲಿ ಎಷ್ಟಕ್ಕೊಂದು ಹುಡುಗದವ್ರು ಇವರೆಲ್ಲರೂ ಏನಪ್ಪ ಅಂದ್ರೆ ಪಾಪ ಇಷ್ಟು ಭಕ್ತಿಯಿಂದ ನಾಮಸ್ಮರಣೆ ಮಾಡ್ಕೊತ ಬಂದರು. ಮತ್ತು ನಮ್ಮ ವಯಸ್ಸಾದವರು ಅವರು ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಅದು ಏನು ಭಕ್ತಿ ಭಾವ, ಏನು ಪ್ರೇಮ, ನಿಮ್ಮ ನಿಷ್ಠೆಗೆ ಏನೈತಪ್ಪ ಮತ್ತೊಮ್ಮೆ ನಿಮ್ಮ ಪಾದಕ್ಕೆ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನು ಮಂಗಲವನ್ನು ಮಾಡೋಣ. ದಯವಿಟ್ಟು ತಾಯಿಂದರು ಈ ಕಡೆಯಿಂದ ಶರಣವರು. ಇನ್ನೊಂದು ಏನಂತಂದ್ರೆ ಅವತ್ತು ಇವರು ನಮ್ಮ ಮಾಲಿಂಗೇಶ್ವರ ಅಪ್ಪಗಳು ಬರ್ತಾನೆ ಅಂದ ಟೈಮ್ಗೆ ಯಾರು ಬರೋಂಗಿಲ್ಲಲ್ಲ ಅವ್ರಿಗೆ ದರ್ಶನ ಕೊಡ್ತಿದ್ದಿಲ್ಲಂತೆ. ಅವತ್ತು ಅವರು ಯಾವಾಗ ಬರ್ತಾರೆ ಬಲ್ಲಿ ಹೋಗತ್ತನ್ಸಿಂದ ತಮ್ಮಷ್ಟಕ್ಕೆ ತಾವು ಏನೋ ವಿಶ್ರಾಂತಿ ತೊಗೊಳಕ್ಕೆ ಹೋಗ್ತಿದ್ರತ್ತ. ಅವತ್ತು ಟೈಮ್ ಅವ್ರಿಗೆ ನಮಗೆ 12:30 1 ಗಂಟೆ ತನಕ ಬರ್ತೀವಿ ಅಂತ ಹೇಳಿದ್ವಿ. ಆದರೆ ನಾವು 1:30 2 ಗಂಟೆ ಆಗಾಯಿತು. ಅವ್ರ ಗುರುಗಳು ನಮ್ಮ ಅಶೋಕ್ ಇವರು ಹೇಳಿದರು, ಅಶೋಕ್ ಜಿಡ್ಡಿಮನಿ ಇವರು, ಅಪ್ಪ ಅವ್ರು ಬರಾಕತ್ಯಾರಿ ಇನ್ನೂ ತಂದು ಕೂಡಲೇ ಬರ್ಲಿ ಹೋಗಿ ಅವ್ರು ಯಾವಾಗ ಬರ್ತಾರೆ ಬರಲಿ, ನಾ ಇರ್ತೀನಿ ಅಣಕತಕ್ಕ ಅಂದ್ರೆ. ನಾವು ಹೋಗೋ ತನೂ ತಾವು ವಿಶ್ರಾಂತಿ ಪಡೀಲಾರ್ದ ತಾವು ನಮ್ಮ ಸಲಾಗೆ ಕಾಯ್ಕೋತ ಕೂತಿದ್ರು. ನಾವು ಹೋದ ತಕ್ಷಣ ಅಷ್ಟು ಖುಷಿ ಆದ್ರು ಅವರು, ನಮ್ಮನ್ನು ಭಾಳ ಖುಷಿ ಆದರು. ಮತ್ತು ಅಷ್ಟೊಂದು ದೀರ್ಘವಾಗಿ ನಮಗೆ ಆಶೀರ್ವಚನ ಮಾಡಿದರು. ಅಂಥ ಆಶೀರ್ವಚನ ಹಿಂದೆ ಯಾರಿಗೂ ಮಾಡಿಲ್ಲ ಅಂತ ಹೇಳಿದರು ಅವರು. ಅಷ್ಟೊಂದು ಅವರು ನಮ್ಮ ಬಗ್ಗೆ ಒಂದು ವಿಶ್ವಾಸ, ನಮ್ಮನ್ನು ಪ್ರೀತಿಯಿಂದ ಕಂಡ್ರು ಅವರು. ಇನ್ನೊಂದು ಅದ್ಭುತ ಏನಪ್ಪ ಅಂತಂದ್ರೆ ರೀ, ನೋಡ್ರಿ ಪವಾಡನ ಆಗಿ ಹೋತ್ರಿ. 2000 ಸರ್ಗದು ಎಲ್ಲ ಗೊತ್ತೈತೆ ಹೊಸಮಂಡಿ ಸರ್. 2014 ಏನೇನು ಘಟನೆ ಆಗಿತ್ತು, 2024 ಎಲ್ಲ ನಮ್ಮದು ಅನುವುಗಳನ್ನೆಲ್ಲ ತೊಡೆದು ಹಾಕಿಬಿಟ್ರು ಮಾಲಿಂಗೇಶ್ವರ ಅಪ್ಪಗಳು. ಹಂಗೆ ಆತಪ್ಪ ಅಂತಂದ್ರೆ ರೀ, ನಾವು ಪಾದಯಾತ್ರೆ ಬರ್ತೀವತ್ತು ಅಷ್ಟೇ ನಾವು ನಿರ್ಧಾರ ಮಾಡೀವಿ. ಆ ಡೇಟ್ ಏನೈತಪ್ಪ ಅಂತಂದ್ರೆ ರೀ, ಮಾಲಿಂಗೇಶ್ವರ ನೀಲಕಂಠೇಶ್ವರ ಮಠದಾಗ ರೀ ನಿಜಗುಣಿ ಜಯಂತಿ ಇಟ್ಕೊಂಡ. ನಮಗೆ ಅದೇನು ಗೊತ್ತಿಲ್ಲ. ನಿಜಗುಣಿ ಜಯಂತಿ ಇಟ್ಕೊಂಡಾರು. ಅದ ಸಂದರ್ಭ 17ನೇ ತಾರೀಕು ನಾವು ಇದ್ದೀವಿ ವೇದಿಕೆ ಮೇಲೆ ಘೋಷಣೆ ಮಾಡೀವಿ. ಭಕ್ತರೆಲ್ಲ ಕೂಡ್ಕೊಂಡು ಏನಂತ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಮಾತ್ರ ಹೋಗ್ತೀವತ್ತನ್ನುವಂಥ ತೀರ್ಮಾನ ತೊಗೊಂಡಿದ್ದೀವಿ. ಆದ್ರೆ ನೀವು ಬರುವಂಥ ಪ್ರೀತಿ, ನಿಮ್ಮ ಪ್ರೇಮ ನಿಷ್ಠೆಯೇ ಅಲ್ಲಿ ಮಾಲಿಂಗಪುರದ ಎಲ್ಲ ಗುರು ಹಿರಿಯರಿಗೆ ಭಕ್ತರಿಗೆ ಎಷ್ಟು ಮನಸ್ಸಿಗೆ ಹಿಡಿಸ್ತಪ್ಪ ಅಂತಂದ್ರೆ ಅವ್ರು ತಮ್ಮೆಲ್ಲ ಕೆಲಸ ಬಿಟ್ಕೊಂಡು ಹಳಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಏನೈತಿಲ್ಲ ನಮಗೋಸ್ಕರ ಕಾಯ್ಕೋತ ಕೂತ್ರಿ. ಬಂದು ಏನೈತ್ರಲ್ಲ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರು, ನೀರಿನ ವ್ಯವಸ್ಥೆ ಮಾಡಿರು. ನಮಗೆ ಏನು ಎಷ್ಟು ಪ್ರೀತಿ ಕೊಡ್ಬೇಕು ಎಲ್ಲ ಮಾಲಿಂಗಪುರದ ಗುರು ಹಿರಿಯರು ಸದ್ಭಕ್ತರು ನಮಗೇನಪ್ಪ ಅಂತಂದ್ರೆ ಕರಡಿ ಮೇಳ ಬಾರಿಸ್ಕೋತ ಏನೈತಪ್ಪ ಅಂತಂದ್ರೆ ನಮ್ಮನ್ನ ಕರ್ಕೊಂಡು ಹೋದ್ರು. ಆ ಮಾಲಿಂಗಪುರದ ಸದ್ಭಕ್ತರಿಗೂ ಗುರುವರಿಗೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸೋಣ. ಇದ್ರ ಜೊತೆಗೆ ಇನ್ನೊಂದು ಪವಾಡ ಏನಾಯ್ತಪ್ಪ ಅಂತಂದ್ರೆ, ಭಾಳ ದಿವಸ ಆಯ್ತು ನಮ್ಮದು ಮನಸ್ಸಿನೊಳಗೆ ಆಕಾಂಕ್ಷೆ ಇತ್ತು, ಮನಸ್ಸಿನೊಳಗೆ ಸಂಕಲ್ಪ ಇತ್ತು. ಏನಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಅಪ್ಪಗಳು ಮಾಲಿಂಗಪುರದ ಅವ್ರದ್ದು ವಾಸ ಅವ್ರದ್ದು ಮಾಲಿಂಗಪುರ ಅವ್ರ ಊರು. ಆ ಮಠದೊಳಗೆ ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ ಅಜ್ಜಾರದ ಭಾವಚಿತ್ರ ಇದ್ದಿದ್ದಿಲ್ಲ. ಅದು ನೋಡ್ರಿ ಎಂಥ ಶಕ್ತಿ ಅಂತಂದ್ರೆ ಅದನ್ನು ನೀವು ಯಾರೂ ಮಾಡಿಲ್ಲದ. ಆ ಶಕ್ತಿ ಯಾರು ಮಾಡಿತಪ್ಪ ಅಂತಂದ್ರೆ ಮಾಲಿಂಗೇಶ್ವರ ಅಜ್ಜಾರ ಶಕ್ತಿನ ಕರಡಿ ಮೇಳ ಬಾರಿಸ್ಕೊತಂದ್ರೆ ನೀಲಕಂಠೇಶ್ವರ ಮಠದಾಗ ಹೋಗಿ ಶಂಕರಾನಂದ ಅಪ್ಪಾಜಿಗಳ ಒಂದು ಭಾವಚಿತ್ರದ ಅದು ಗದ್ದಿಗೆ ಕೆಳಗೇನೆ ಇತ್ತಪ್ಪ ಅಂದ್ರೆ ಮಲ್ಲಿಕಾರ್ಜುನ ಅಪ್ಪಗಳು ಫೋಟೋ ಕುಂಡಿರ್ಬೇಕಾದ್ರೆ, ಭಾವಚಿತ್ರ ಕುಂಡಿರ್ಬೇಕಾದ್ರೆ ನೋಡ್ರಿ ಅದು ಎಂಥ ಶಕ್ತಿ ಇರಬೇಕು. ಈ ಒಂದು ಎಲ್ಲ ಪವಾಡಕ್ಕೆ ಅಜ್ಜಾರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ. ಎಲ್ಲರೂ ನೀವು ಎಲ್ಲ ದುಡುಕಿ ಮಾಡ್ಯಾರಿ. ನಿಮಗೆ ಹಂತವಾಗಿ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಗೆ ಅಪ್ಪಾಜಿಗಳ ಚರಿತ್ರೆ ಏನೈತಪ್ಪ ಅಂತಂದ್ರೆ ವಿಶ್ವಾದ್ಯಂತ ಸಾಗಲಿ ಅಂತಂದು ಹೇಳಿ ನಾವು 2 ಮಾತು ಮುಗಿಸಿ ಸಂಕಲ್ಪ ಮಾಡ್ತೀವಿ. ಮತ್ತು ಇನ್ನೂ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋಣ. ನೀವೆಲ್ಲ ಕೈ ಜೋಡಿಸ್ರಿ. ನೀವು ಏಕನಿಷ್ಠ ಭಕ್ತರದರಿ. ನಿಮ್ಮಂಥ ಭಕ್ತರು ಏನಪ್ಪ ಅಂದ್ರೆ ಪಡ್ಕೊಂಡು ಮಲ್ಲಿಕಾರ್ಜುನ ಅಜ್ಜಾರ ಪುಣ್ಯರು ನೀವು ಪುಣ್ಯನು ನಮ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ ಇಷ್ಟು ನಿಷ್ಠೆಯಿಂದ ದುಡ್ಕುವಂಥ ಎಲ್ಲೇರು ಭಕ್ತರಿದ್ರೆ ಅದು ಹೂಗಾರ ಬಂಧುಗಳ ತೋಟದಲ್ಲಿರ್ತಕ್ಕಂಥ ಸದ್ಭಕ್ತರು ಅನ್ನುವಂಥದ್ದನ್ನು ನಾವು ಮತ್ತೊಮ್ಮೆ ಪ್ರೇಮದಿಂದ ಹೇಳ್ತಾನೆ. ಯಾಕಂದ್ರೆ ಫೋನ್ಯಾಗ ಕರೆದೀವ್ರಿ, ಫೋನ್ಯಾಗ ಕರೆದು ಕೂಡಲಿ ಯಾರು ಬರ್ತಾರೆ, ಮನೆಗೆ ಹೋಗಿ ಕರೆದ್ರೂ ಬರೋದಿಲ್ಲ. ಅಂಥದ್ದು ನೀವು ಬರೀ ಫೋನ್ಯಾಗ ಕರೆದು ಕೊಡಲಿ ಎಲ್ಲರೂ ನಿಮ್ಮ ಎಲ್ಲ ದಗದ ಕೆಲಸವನ್ನು ಬಿಟ್ಟ ಆ ಗುರುನಾಥಗೆ ನೀವು ದುಡ್ಕೊಂಡ್ರಿ. ಆ ಗುರುವಿನ ಚರಿತ್ರೆಯನ್ನು ವಿಶ್ವದಂತ ನೀವು ಹಾರಾಡಿಸಿದ್ರಿ. ನಿಮ್ಮ ಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳಿ ಈಗ ಮಂಗಲಾರತಿ ಅನ್ನೋದು. ಇನ್ನೊಂದು
ಅಂದರೆ ಅವ್ರ ಆಫೀಸಿಗೆ ನೀವು ಅವ್ರು ಕೆಲಸ ಮಾಡೋರು ಜಾಗದೊಳಗೆ ನೀವು ಭೇಟಿ ಕೊಟ್ಟಿರಲಿಲ್ಲ ಗೊತ್ತಿಲ್ಲ. ಆದ್ರೆ ನಾನು ಮಾತ್ರ ನನಗೆ ಬಜಾರ್ನಾಗ ಹೋದಾಗ ನನಗೊಂದು 10 ನಿಮಿಷ ಟೈಮ್ ಇತ್ತಂತ ನಾನು ಹೋಗಿ ಅವ್ರಂತೆ ಕೊಂಡಿರ್ತೀನಿ. ಅಲ್ಲಿ ಅವ್ರಂತೆ ಬರ್ತಕ್ಕಂಥ ಸಾಕಷ್ಟು ಜನ ಏನು ಹೇಳ್ತಾರಂತಂದ್ರೆ ಗುರು ನೀವು ಕೊಟ್ಟದ್ದು ಔಷಧ ನಮಗೆ ಕೆಲಸ ಮಾಡೈತಿಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರು ಏನು ಹೇಳ್ತಾರಂತಾರೆ, ಅವ್ರು ಕುಂಡ್ರು ಇದಕ್ಕೆ ಅವ್ರು ಕುಂಡ್ರುವಂಥ ಎದುರಿಗೆ ಗೋಡಿಗೆ ಮಲ್ಲಿಕಾರ್ಜುನ ಅಪ್ಪಳದೊಂದು ಫೋಟೋ ಅಂಟಿಸ್ಯಾರ. ಇದಾಗ ನಂದೇನಿಲ್ಲಪ್ಪ, ಅಲ್ಲಿ ಗುರು ಏನದಲ್ಲ ಅವನ ಇದನ್ನೆಲ್ಲ ಹೇಳಿ ಮಾಡ್ಸ್ಯಾನು, ಅವ್ನಿಗೆ ನಮಸ್ಕಾರ ಮಾಡಿರಿ, ಅವ್ನು ನಡ್ಕೋರಿ, ಅವನ್ನೆಲ್ಲ ನಿಮಗೆ ಪಾರು ಮಾಡ್ತಾನಂತ ಈ ಒಂದೇ ವಾಕ್ಯ ಹೇಳ್ತಾರೆ ಹೊರತಾಗಿ ಇದನ್ನು ಬಿಟ್ಟು ಬೇರೆ ಏನೂ ಹೇಳೋಂಗಿಲ್ಲ ಅವ್ರು. ನಾನು ಸಾಕಷ್ಟು ಸಲ ಅವ್ರ ಕಡೆ ಹೋಗ್ಬೇಕು ಅಂತ ನೋಡೀನಿ. ಅದರಿಂದ ಸಾಕಷ್ಟು ಜನನೂ ತಮ್ಮ ಒಂದು ನೋವನ್ನು ಮರಿತಾರೆ. ಅದ್ರಾಗ ಆ ಗುರುಗಳಿಗೆ ಅಲ್ಲೇ ನಿಂತು ನಮಸ್ಕಾರ ಮಾಡ್ತಾರೋ, ಯಾರು ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾರೋ, ಎಲ್ಲ ಭಾಳ ಬಂದ ಜನ ಎಲ್ಲರೂ. ಮತ್ತು ಇನ್ನೊಂದು, ನಾನು ಅಲ್ಲಿ ಜಾತಿ ಭೇದನೂ ಇಲ್ಲ. ನಾವು ಮುಸಲ್ಮಾನರು ಸಹಿತ ಅದಕ್ಕೆ ಕೈ ಹಚ್ಚಿ ನಮಸ್ಕಾರ ಮಾಡಿದ್ದು ನಾನು ಕನ್ನಡ ಕಂಡಿದ್ದೀನಿ. ಅಂದ್ರೆ ಅಷ್ಟೊಂದು ಶಕ್ತಿ ಐತೆ ಅವ್ರಿಗೆ. ಅದು ಆ ಶಕ್ತಿಗೆ ಎರಡು ಮಾತಿಲ್ಲ. ಅಂಥ ಒಂದು ನನಗೂ ವೈಯಕ್ತಿಕ ಅನುಭವ ಆಗೈತಿ. ಅದು ಅವ್ರು ಬರೇ ತಮ್ಮ ಏನು ಭಾವಾವೇಶದಿಂದ ಏನು ಹೇಳ್ತಾರೆ ಖರೆ, ಆದರೆ ಅದು ಹೇಳಿದ್ದೆಲ್ಲ ಸತ್ಯನ. ಅದು ಇನ್ನು ನಾವೆಲ್ಲ ಮಂಗಳ ಮಾಡೋಣ. ಆದಂಥ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೆ ಪರಮಾತ್ಮ ಇಲ್ಲಿ ಬುದ್ಧಿ ಗುರುಗಳಿಗೆ ಅನಂತ ದೇವಿಗಳ ನಮಸ್ಕಾರ ಹಾಕಿ ಎಲ್ಲರಿಗೂ ನನ್ನ ವಂದನೆಗಳನ್ನು. ಗುರುವಿನ ಮಹಿಮೆ ಭಾಳ ದೊಡ್ಡದು, ಅದು ಹೇಳಿದ್ರೆ ಇರಂಗಿಲ್ಲ. ಅಷ್ಟು ದೊಡ್ಡ ಗುರುವಿನ ಮಹಿಮೆ ಭಾಳ ಅಪಾರ ಐತಿ. ಅದನ್ನು ಭೂಮಂಡಲವನ್ನು ಕಾಗದ ಮಾಡಿ ಬರೆದ ಮತ್ತು ಈ ಸಮುದ್ರವನ್ನು ಮಸಿ ಮಾಡಿ ಅಂತಂದ್ರೆ ನೀವು ಗುರುವಿನಲ್ಲೇ ಹೋಗಬೇಕು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಗುರುವಿನ ಗುಲಾಮ ಅಂದ್ರೆ ಗುರುವಿನ ಸೇವಾ ನಾವು ಮಾಡಲಾರ್ದ ಇದು ಯಾವುದೂ ಸಿಗಂಗಿಲ್ಲ. ನಾವು ಬರೀ ಅದಕ್ಕೆ ಗಂಟು ಬಿದ್ದು ಏನೈತಿ, ಇಂಥ ಸತ್ಸಂಗ ನಡೆಸೋದು ಭಾಳ ಕಠಿಣ ಐತ್ರಿ. ಸತ್ಸಂಗ ನಡೆಸಿದ್ರೆ ಎಲ್ಲೆಲ್ಲಿ ಈ ಮೇಲೂ ಅಮಲ್ದೇವಿ ಅವರು ಎಷ್ಟು ಕಷ್ಟಪಡ್ತಾರಲ್ಲ, ಎಲ್ಲಾಗಿ ಫೋನ್ ಮಾಡಿ ಹೇಳೋದು, ಇದು ಮಾಡೋದು, ಬರಿಪ್ಪ ಇದು ಮಾಡಪ್ಪ ಅಂತ ಹೇಳಿ ಇಷ್ಟು ನಾನು ನೋಡೀನಿ. ಇಷ್ಟು ಗುರು ವಂದನೆ ಕಾರ್ಯಕ್ರಮ ಸರಿಯಾಗಿ ನಡೆದಿದ್ದ ಅಂದ್ರೆ ಇಲ್ಲೇ ಅಂತ ನನಗೆ. ಯಾಕಪ್ಪ ಅಂದ್ರೆ ಅದ ಗುರುವಿನ ನಾಮಸ್ಮರಣೆ 108 ನಾಮಾವಳಿಗಳನ್ನು ನಾವು ಅಲ್ಲಿ ಪತ್ರಿ ಏರಿಸಿದ್ರಿಂದ ಅನಂತ ಕೋಟಿ ನಮ್ಮಲ್ಲಿ ನಮ್ಮ ತಪ್ಪುಗಳೆಲ್ಲ ನಾಶ ಆಗಿ ಹೋಗ್ತಾವೆ. ತಿಳಿತಲ್ಲ, ನಮ್ಮ ಎಲ್ಲ ಸುಖ ಸಂಪತ್ತು ನಮ್ಮ ಈಗ ಬ್ಯಾಂಕಿನಾಗ ರೊಕ್ಕ ಹೆಂಗೆ ಇಡ್ತೀವಲ್ಲ ಹಂಗೆ ನಮ್ಮ ಪುಣ್ಯ ಅಲ್ಲಿ ಜಮಾ ಆಕತಿ. ತಿಳಿತಲ್ರಿ, ಅದಕ್ಕಾಗಿ ನಾವು ಇಲ್ಲಿ ನಾವು ಗುರು ನಾಮಸ್ಮರಣೆ ಮಾಡ್ತೀವಿ, ಗುರುವಿನ ಬಗ್ಗೆದಲ್ಲಿ ನಾವು ಮಾತಾಡ್ತೀವಿ, ತಿಳ್ಕೊತೀವಿ, ಇದನ್ನು ಮಾಡ್ತೀವಿ. ಇದನ್ನು ನಾವು ಒಂದು ಸ್ವಲ್ಪವೇ ನಾವು ಜೀವನದಾಗ ಅಳವಡಿಸ್ಕೊಳ್ಬೇಕು. ಗುರು ಏನಪ್ಪ, ಯಾರಿಗೆ ಕೆಡಕ್ಕೆ ಮಾಡಬೇಡ್ರಿ, ಯಾರಿಗೆ ಇದನ್ನು ಮಾಡಬೇಡ್ರಿ, ಸರಿಯಾಗಿ ನಡೀರಿ, ಸ್ವಲ್ಪ ಹಂಗಿದ್ರಿ, ಎಲ್ಲರೂ ಅಣ್ಣ ತಮ್ಮ ಪ್ರೀತಿ ಪ್ರೇಮ ವಿಶ್ವಾಸದಿಂದ ನಡೀರಿ, ನೀವು ಸುಖ ಮಾಡಪ್ಪ ಅಂತೇಳಿ ಹೇಳ. ಅದನ್ನು ಬಿಟ್ಟು ನಾವು ಏನೇ ಮಾಡಕತ್ತಿದ್ದೀವಿ. ದುರಿತ ಕರ್ಮವನ್ನು ಒಲ್ಲದೆವು, ಕೆಟ್ಟ ಕೆಲಸಗಳನ್ನು ಮಾಡಬೇಡ, ಪುಣ್ಯವನ್ನೇ ಮಾಡು. ಯಾವನ ನಿಂದೇ ಮಾಡಬೇಡ, ಯಾವನ ಬೇಯಬೇಡ, ನೀನು ಪುಣ್ಯವನ್ನೇ ಮಾಡಪ್ಪ ಅಂತ. ಇಂಥ ಗುರು ಸಿಗೋದು ಭಾಳ ಕಠಿಣ ಐತಿ. ಸಿಕ್ಕದ್ದನ್ನು ನಾವು ಅದನ್ನು ಉಪಯೋಗ ಮಾಡಿಕೊಂಡು ಶರಣಾಗತ ಆಗಿ ನಮ್ಮ ಕಷ್ಟ ನಷ್ಟಗಳನ್ನು ನಮ್ಮ ಬಂದ ಇದು ಜೀವನವನ್ನು ಪಾವನ ಮಾಡಪ್ಪ ಅಂತ ಹೇಳಿ ಬೇಡ್ಕೊಂಡು ನಾನು 2 ಮಾತುಗಳನ್ನು ನನ್ನ ಆಕಿ ದ್ವಾಪಾನ ಮಾಡಾಕಿ ಅದಕ್ಕೆ ಶಿಕ್ಷಣವನ್ನು ಕಲಿಸೋದು, ವಿದ್ಯಾಭ್ಯಾಸ ಕಲಿಸೋದು, ನುಡಿಗಳನ್ನು ಕಲಿಸೋದು, ಇಂದ ದೊಡ್ಡ ಮನುಷ್ಯನ ಮಾಡಿ ಅಮೇರಿಕಾ ಎಲ್ಲ ದೇಶಗಳಿಗೆ ನಾವು ನೌಕರಿ ಮಾಡುವಂಥ ಶಕ್ತಿನೂ ಕೊಡ್ತೀವಿ, ಎಲ್ಲನೂ ಮಾಡ್ತೀವಿ. ಪರಂತು ಒಂದು ನಿಮಗೆ ಮಾಡಕ್ಕೆ ಬರೋಂಗಿಲ್ಲ. ಶ್ರೀಮಂತರು ಆಗಕ್ಕೆ ಬರ್ತೈತಿ, ದೊಡ್ಡವರು ಆಗಕ್ಕೆ ಬರ್ತೈತಿ. ಆದರೆ ಗುರು ಕೊಡುವಂಥದ್ದನ್ನು ನಿಮಗೆ ಯಾರಿಗೂ ಕೊಡೋದು, ಅದಕ್ಕೆ ಗುರು ದೊಡ್ಡ. ಇಷ್ಟೆಲ್ಲ ಮಾಡಿ ಅವನು ಪರಿಪೂರ್ಣ ಮಾಡಿದ್ರೆ ಅಂದ್ರೆ ಮನಸ್ಸಿಗೆ ಶಾಂತಿ ನಿಮಗೂ ಇಲ್ಲ, ಅವು ನಿಮ್ಮ ಮಕ್ಕಳಿಗೂ ಇಲ್ಲ,
ನಿಮ್ಮ ಅಜ್ಜ ಮುಚ್ಚಾನ ಹಿಡ್ಕೊಂಡು ಮೊಮ್ಮಕ್ಕಳ ತನಕ ಯಾರಿಗೂ ಇಲ್ಲ. ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ಪ್ರೇಮ, ವಿಶ್ವಾಸ ಇವು ಯಾವುವು ಇಲ್ಲ. ಯಾಕಿಲ್ಲ? ಅದು ಪ್ರಪಂಚದ ವ್ಯಾಮೋಹದಲ್ಲಿ ನಾವು ಬೆಳೀತಾ ಇದ್ದೀವಿ. ಪ್ರಪಂಚದೊಳಗೆ ವ್ಯಾಮೋಹಗಳು ಭಾಳ ಅದಾವೆ, ಒಂದೇ ನಮೂನೆ ಇಲ್ಲ. ಹಂಗೆ ಗುರುವಿನಲ್ಲಿಲ್ಲ ಅದು. ಗುರು ಅವರನ್ನು ಪ್ರೀತಿಯಿಂದ, ಪ್ರೇಮದಿಂದ, ಯಾರು ಅನುರಾಗದಿಂದ ಆತನ ಮ್ಯಾಲ ಭಕ್ತಿ ಇಡ್ತಾರೆ ಅವರಿಗೆ ಒಲದರಪ್ಪ ಅಂತಂದ್ರೆ ಅವ್ರಿಗೆ ಯಾವ ಥರದ್ದು ಸಂಶಯ ಆಗಂಗಿಲ್ಲ. ಅದಕ್ಕೆ ಹೇಳಿದ್ರೆ ಜಗತ್ತಿನೊಳಗೆ ನಾವು ಸುಖಿವಂತರಾಗಿ ಬಾಳ್ಬೇಕಾದ್ರೆ ಎದರಿಂದಪ್ಪ? ಹರನ ಪೂಜೆ, ಗುರುವಿನ ಸೇವೆ. ಹರನ ಪೂಜೆ, ಗುರುವಿನ ಸೇವೆ, ಇವರ ಆಶೀರ್ವಾದ, ಇವರ ಬಲ ಇರುವವರೆಗೆ ಯಾರಿಗೂ ಸುಖ ಸಂಪತ್ತುಗಳು ದೊರೆಯಂಗಿಲ್ಲ ಅಂತ ಹೇಳಿದ್ರು. ಮಹಾತ್ಮರಿಂಥ ಪದ್ಯಗಳನ್ನು ಹೇಳ್ಯಾರ. ಅದರಿಂದ ಮತ್ತು ಭಾಳ ಸಾಕಳಿ ಅದಾವು. ಆದರೆ ಇವರು ಗುರುಗಳು ನಾವೆಲ್ಲರೂ ಕೂಡಿ ಇಲ್ಲಿ ಪ್ರಯತ್ನ ಮಾಡುವಂಥದ್ದನ್ನು ಸಾಧಿಸಿಕೊಡುವಂಥವರು ಗುರುಗಳನ್ನು. ಅನನ್ಯವಾದ ಭಕ್ತಿ ಪ್ರೀತಿ ಎಲ್ಲೈತಿ ಅಲ್ಲಿ ಅವರು ಅದಾರ. ಆಶ್ರಯ ಕೊಟ್ಟ ಜಾಗದಾಗ ಬಂದು ಕೊಡ್ತಾರೆ. ಅಲ್ಲಿ ಎಲ್ಲರನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಮೇಲಾಪ್ಪನಿಗೆ ಕೊಟ್ಟು ಅವರು ಬಂದು ನಡೆಸಿದ್ರು. ಸುಮ್ಮನೆ ಅವ್ರನ್ನ ಹೊಗಳ್ತೀವತ್ತಲ್ಲ, ಅವ್ರ ಸಿಬ್ಬಂದಿಗಳ ಎಷ್ಟು ಜನ ಅದಾರು ಅವರು ಕೂಡ ಅವರು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡ ಏಕೋಭಾವದಿಂದ ಗುರುವಿನಲ್ಲಿ ಪ್ರೀತಿ ಪ್ರೇಮಗಳನ್ನು ಬೆಳೆಸ್ಯಾರತ್ತ ಎಷ್ಟು ದೊಡ್ಡದಾಗಿದೆ. ಇದು ಸತ್ಸಂಗ ಆಗಲಿ, ಗುರುವಿನ ಅನುರಾಗವನ್ನು ಪಡ್ಕೋದಾಗಲಿ ಅಷ್ಟು ಸಹಜವಾಗಿದ್ದಾವೆ. ಅದಕ್ಕೆ ಭಾಳ ಮನುಷ್ಯನ ಆಸೆ ಆಕಾಂಕ್ಷೆಗಳು ಪ್ರಯತ್ನಗಳು ಭಾಳ ಬೇಕು. ಅವ್ರಿಗೆ ಎಷ್ಟೋ ಜನರ ಹೆಂಗೆ ಗುರುಗಳು ಆಶೀರ್ವಾದ ಮಾಡಿ ಅವರ ಬಲದಿಂದ ಇಂಥ ಶಕ್ತಿ ಆಗೈತಿ ಏನು ಅಂತ ಅದು ನಿಮಗೆ ಎಲ್ಲರಿಗೂ ತೋರಿಸಿದ್ರು. ಎಲ್ಲ ಶರಣರು ಹೇಳಿದರು, ಎಲ್ಲ ಪುಣ್ಯಾತ್ಮರು ಅವ್ರ ಅನುಭವ ತಿಳ್ಕೊಂಡವು. ಅದಕ್ಕೆ ಗುರುವನ್ನೇ ಆಶೀರ್ವಾದ ಮಾಡಿದ ಅಂದ್ರೆ ನಮಗೆಲ್ಲ ಥರದ ಸಂಪತ್ತುಗಳಾಗಲಿ, ದುಃಖ ದುಮ್ಮಾನಗಳಾಗಲಿ ಎಲ್ಲ ದೂರಾಗಿ ಮನುಷ್ಯಗೆ ಆತ್ಮಶಾಂತಿ ಸಿಕ್ಕ ಅವರು ಗುರುವಿನಲ್ಲಿ ಭಕ್ತಿಯನ್ನಿಟ್ಟ, ಪ್ರೀತಿಯನ್ನಿಟ್ಟ ಸಾಧಿಸಿಕೊಂಡವ್ರಿಗೆ ಎಲ್ಲನೂ ಆಗುತ್ತೆ. ಇನ್ನೇನು ಸಾಧಿಸ್ಕೊಳ್ಳೋದು ಭಾಳ ಮಹತ್ವದ್ದು. ನಿಮಗೆ ಉದಾಹರಣೆ ಹೇಳ್ಬೇಕಾದ್ರೆ ಗುರು ಅನ್ನೋ ಶಬ್ದ ಎಂಥ ಕರ್ತವ್ಯ ಮಾಡ್ತೈತಿ, ಹೆಂಗೆ ಮಾಡ್ತೈತಿ ಅನ್ನುವಂಥದ್ದೊಂದು ನಿಮಗೆ. ಒಂದು ಊರಾಗ, ಒಂದು ಹಳ್ಳಿದ ಊರದು, ಅಲ್ಲಿ ಊರು ಕೀರ್ತಿ ಬೆಳ್ಯಾಕತ್ತೈತಿ. ಇವಕ್ಕೆಲ್ಲ ಭಕ್ತರಿದೆ. ಪ್ರತಿ ತಿಂಗಳ ಒಂದು ದಿವಸ 5-6 ವರ್ಷ ಆಯ್ತು ಇಂಥ ಭಾವನೆ ಇತ್ತು. ಅವ್ರಟ್ಟು ಕಾರ್ಯಕರ್ತರಾಗಿ ಮಾಡಕತ್ತಿರು, ನೀವಟ್ಟು ಭಕ್ತರಾಗಿ ಮಾಡಕತ್ತೀರಿ. ಇದು ಒಬ್ಬರಿಂದ ಒಬ್ಬರು ಜೀವನ ಮುಕ್ತರಾಗುವಂಥ ಶಕ್ತಿ ಆ ಮಕ್ಕಳಿಂದ, ಆ ಗುರುವಿನ ಅನುರಾಗವನ್ನೇ ಏನು ಹೇಳಿದ್ದು ಒಂದು ಮಾತತಿ. ವಿದ್ಯೆಗಳು ಬೇಕಾಗಿಲ್ಲ, ಸಾಧನೆ ಬೇಕಾಗಿಲ್ಲ, ಅವರು ತಪಸ್ಸು ಬಲ ಹೆಂಗೆ ಕಾಯ್ತು ಅಂತಂದ್ರೆ ಈ ರೀತಿಯಾಗಿ ಮಾಡ್ತಾರೆ. ಹಂಗೆ ಅವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಹಾನ್ ತಪಸ್ಸು ಮಾಡಿ ನಿಮ್ಮಂಥವ್ರು ಎಲ್ಲ ಮನುಷ್ಯನೊಳಗೆ ಪ್ರೇರಣೆ ಮಾಡಿ ಅವರ ಪ್ರೇರಣೆಯನ್ನು ನಿಮಗೆ ತಿಳಿಸುವುದಕ್ಕೋಸ್ಕರವಾಗಿ ಈ ಸ್ಥಾನಮಾನ ಮತ್ತು ಮೇಲಪ್ಪನ ಪ್ರಯತ್ನ, ಅವರ ಸಿಬ್ಬಂದಿಯವರ ಪ್ರಯತ್ನ ಮಾಡುವ ಸಾಧನೆ ಎಂದಿದೆಲ್ಲ ಬೆಳೆದು ಬಂದಿತ್ತು. ಇಷ್ಟು ಮಹತ್ವ ಶಕ್ತಿ ಎಲ್ಲರಿಂದ ಬರ್ತೈತಪ್ಪ ಅಂದರೆ ಗುರುವಿನ ಒಂದು ಆಶ್ರಯ. ಆ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಶಂಕರಾನಂದ ಸ್ವಾಮಿಗಳ ಆಶೀರ್ವಾದ. ಅವರನ್ನು ನಾವು ಪಾಲನೆ ಮಾಡಿಕೊಂಡು
ಗುರುವಿಗೆ ಸೇವೆ ಮಾಡಿ ಅವ್ರು ಎಷ್ಟೋ ದುಃಖದಾಗ ಬಂದರು ಕೂಡ ಅವ್ರು ಎಂಥೋ ತ್ರಾಸದಾಗ ಬಂದರು ಅವರಿಗೆ ಆಸೆ ಅನ್ನೋದು ಇರೋಂಗಿಲ್ಲ. ಅವರು ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ಬಂದಂಥ ಮಹಾತ್ಮರಿರ್ತಾರೋ ಅವರಿಗೆ ಆಸೆ ಆಕಾಂಕ್ಷೆಗಳಿರೋಂಗಿಲ್ಲ. ಅವರು ಮಹಾನ್ ಪವಿತ್ರ ರೀತಿಯಿಂದ ಮಹಾನ್ ಶಕ್ತಿಯಿಂದ ಇಂಥದೊಂದು ಶಕ್ತಿಯನ್ನು ಬೆಳೆಸಿರಿ, ಭಾಳ ಪ್ರೀತಿಯಿಂದ ಬೆಳೆಸಿರಿ. ಎಲ್ಲನೂ ಒಂದು ಅನುಕೂಲತೆ ಪೂರ್ವಕವಾಗಿ ಇದೇ ರೀತಿಯಾಗಿ ಇದನ್ನು ಬೆಳೆಸ್ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಆ ಗುರುಗಳಲ್ಲಿ ಕೇಳಿಕೊಂಡು ಇವತ್ತಿನ ದಿವಸ ಯಾವ ನಮ್ಮ ಗೀತಾನ ತಂದೆ ತೀರ್ಕೊಂಡಿದ್ದು ಮನಸ್ಸಿಗೆ ಅಶಾಂತಿ, ಅವರಿಗೂ ಕೂಡ ಭಗವಂತ ಅವ್ರಿಗೆ ಮನಃಶಾಂತಿ ಮಾಡಿ ಜೀವನ ಮುಕ್ತರಾಗಲಿ ಅಂತ ಹೇಳಿ ಇಲ್ಲಿಗೆ ಹೇಳಿದಂಥ ಪ್ರವಚನವನ್ನು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ಇವತ್ತು ಮುಕ್ತಾಯ. ತಂದ ಜನರೆಲ್ಲ ಬಂದ ಆನಂದದ ರುಚಿ ತಂದ ನೀರೊಳಗಾಡುವುದು ಬೇರು ಬೆಲ್ಲದ ಪತ್ರಿ, ನೀರೊಳಗಾಡುವುದು ಬೇರು ಬೆಲ್ಲದ ಪತ್ರಿ, ಕಾರುಣ ತಂದಂತೆ ಮಲತಾಯಿ ನಾಟಿಗೆ ಒಲವ ಸಂಚರಸಿದ, ಮಲತಾಯಿ ನಾಟಿಗೆ ಒಲವ ಸಂಚರಸಿದ, ಮಧುರಾಮಚಂದ್ರನಿಗೆ ಹೂವೆ ನಾರತಿ, ಆನಂದದ ರುಚಿ ತಂದ ಸುಜನರೆಲ್ಲ ಬಂದ, ಆನಂದದ ರುಚಿ ತಂದ. ಬತ್ತಲೆ ನಿಂತಿದ್ದೆ ಬಗೆ ವರ್ಧನ ಸ್ವಾಮಿ, ಬತ್ತಲೆ ನಿಂತಿದ್ದೆ ಬಗೆ ವರ್ಧನ ಸ್ವಾಮಿ, ಲಕ್ಷ್ಮೀನಾರಾಯಣಿಗೆ ಬೆಳಗು ಏನು ತೆಗೆದು ಬರಬೇಕಾಯ್ತು